ಮಾನ್ಯ ಅಧ್ಯಕ್ಷರೇ, ಈಗ ರಾಜ್ಯಪಾಲರು ಸಾಂಪ್ರದಾಯಿಕವಾಗಿ ಮತ್ತು ಸಂವಿಧಾನದ ಚೌಕಟ್ಟಿನೊಳಗೆ ಮಂತ್ರಿಮಂಡಲ, ಈ ಸರ್ಕಾರ ಯಾರು ನಡೆಸ್ತಾರೆ ಆ ಮಂತ್ರಿಮಂಡಲ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯಗಳನ್ನ ಪುಸ್ತಕದ ರೂಪದಲ್ಲಿ ಬರೆದು ಪ್ರಿಂಟ್ ಮಾಡಿ ಅದನ್ನ ಕೊಡ್ತಕ್ಕಂಥದ್ದು. ರಾಜ್ಯಪಾಲರು ಈ ಕರ್ನಾಟಕ ರಾಜ್ಯದ ಜನತೆಗೆ ಈ ವೇದಿಕೆ ಮುಖಾಂತರ ಸಂದೇಶವನ್ನು ಅಲ್ಲ, ಒಂದ್ ಸೆಕೆಂಡ್ ಇಲ್ಲಿ ಗಡ್ಬಿಡಿ ಮಾಡಬೇಡಿ. ಈಗ ಇಲ್ಲಿ ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ, ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ಮಾಡಲಿಕ್ಕೆ ಪೊನ್ನಣ್ಣವರು ಎದ್ದು ನಿಂತಿದ್ದಾರೆ. ಅದು ಏನು ಯಾವ್ದು ಮಾತಾಡೋದು ಕೇಳಿ ಕರೆಕ್ಟ್ ಆಗಿ. ಅಲ್ಲಿ ಪೊನ್ನಣ್ಣವ್ರು ಮಾತಾಡ್ತಾ ಇದ್ದಾರೆ, ಅದರ ಬಗ್ಗೆ ತಾವಿಗೆ ಹೇಳ್ಬೇಕಂತೇನಿಲ್ಲ, ಅವ್ರು ಏನು ವಿಚಾರ ಹೇಳ್ತಾರೆ. ಈಗ ಅವರು ಮಾತಾಡಿದನ್ನು ಕೆಲವೊಂದು ಸರಿಯಲ್ಲ ಅಂತೇಳಿ ಇವರೆದ್ದು ನಿಂತಿದ್ದಾರೆ. ಅಲ್ಲ, ಆಗ ಅದಕ್ಕೆ ಚರ್ಚೆ ಆಯ್ತು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ನನ್ನ ಅಭಿಪ್ರಾಯ, ಆ ರಾಜ್ಯಪಾಲರ ಈ ಸಂವಿಧಾನದಲ್ಲಿ ಓದಬೇಕಾಗಿತ್ತು, ಸಂವಿಧಾನದ ಪ್ರಕಾರ ಓದಬೇಕು ಅಂತ ಇದೆ, ಓದಿಲ್ಲ ಅಂತಕ್ಕಂಥದ್ದು ಪೊನ್ನಣ್ಣನವರ ವಾದ. ಅವರು ಕಾನ್ಸ್ಟಿಟ್ಯೂಷನಲ್ ಅಲ್ಲಿ ಹೇಳ್ತಾ ಇದ್ದಾರೆ, ಹಂಗ ಮಾಡಬೇಡಿ, ಆಯ್ತು, ನೇರವಾಗಿ ರಾಜ್ಯಪಾಲರ ವಂದನಾ ನಿರ್ಣಯಕ್ಕೆ ಬನ್ನಿ, ಆ ವಿಚಾರಗಳಿಗೆ ಬನ್ನಿ ಅಂತ ಇದ್ದಾರೆ. ಮೊದಲು ಇದು ಅವತ್ತಿನ ಕಾಲದಲ್ಲಿ ಯಾವ್ಯಾವ್ದು ನಾವು ಈ ಸದನಕ್ಕೆ ಬಂದ ಮೇಲೆ ಯಾರು ಈ ರೀತಿ ಮಾಡಿರ್ಲಿಲ್ಲ, ಇದೇ ಫಸ್ಟ್ ಟೈಮ್ ಮಾಡಿದ್ದಾರೆ. ಅದರಿಂದ ಇದು ಕೂಲಂಕುಷವಾಗಿ ಚರ್ಚೆ ಆಗಿ ಈ ರಾಜ್ಯ ಜನಕ್ಕೂ ಗೊತ್ತಾಗಬೇಕು ರಾಜ್ಯಪಾಲ ತಪ್ಪು ಮಾಡಿದಾರೋ ಹೇಳಿದ್ರಲ್ಲ, ಯಾರು ಮಾಡಿದ್ದಾರೆ ಅಂತಕ್ಕಂಥ ರಾಜ್ಯ ಜನಕ್ಕೆ ಗೊತ್ತಾಗಬೇಕು. ಸಭಾಧ್ಯಕ್ಷರೇ, ಸನ್ಮಾನ್ಯ ಸಿದ್ದು ಸವದಿ ಅವ್ರೆ, ಕೂತ್ಕೊಳ್ಳಿ ಒಮ್ಮೆ. ಸಿದ್ದು ಸವದಿ ಅವ್ರೆ, ಸಭಾಧ್ಯಕ್ಷರೇ, ಈಗ ಮಾನ್ಯ ಪೊನ್ನಣ್ಣವರು ಮೇಲೆ ಮಾತಾಡ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯ ಏನು ಅಂತ? ಅದೇ ಸಭಾಧ್ಯಕ್ಷ, ನಾನು ಎಲ್ಲ ಮರ್ತೋಗ್ಬಿಟ್ರು ನೀವೆಲ್ಲ. ಅವ್ರು ಏನು ಅಂತ ಹೇಳಿ ಸಭಾಧ್ಯಕ್ಷ, ಆಮೇಲೆ ಅವ್ರು ಬೇಕಾದ್ರೆ ಅದ್ರ ಬಗ್ಗೆ ಏನಾದ್ರು ಮಾತಾಡಿ. ಚರ್ಚೆ ಮಾತಾಡ್ತಾ ಇರ್ಬೇಕಾದ್ರೆ ನನ್ಗೆ ಹೇಳಿದ್ರು, ಅದೇ ತರ ಇವ್ರು ಯಾಕೆ ಸೆಂಟ್ರಲ್ ಎದ್ದು ನಿಂತ್ಕೊತಾರೆ, ಅವ್ರಿಗೆ ಮಾತಾಡಕ್ ಬಿಡಿ ಸಭಾಧ್ಯಕ್ಷ. ಅಧ್ಯಕ್ಷ, ಈಗ ತೀಕ್ಷ್ಣವಾಗಿ ಎಲ್ಲ ಮಾತುಗಳಾಡಿದ್ರು, ನಾವೇನ್ ಆತರ ಮಾತಾಡಲ್ಲ, ಅವ್ರು ಮಾತಾಡಕ್ ಬಿಡಿ ರಾಜ್ಯಪಾಲರದ ವಿಷಯದ ಮೇಲೆ ಮಾತಾಡ್ಬೇಕಾದ್ರೆ ಅವ್ರು ಇಷ್ಟ ಬಂದಂಗೆ ಮಾತಾಡ್ಬೋದು. ಅಂದ್ರೆ ಅನ್ಪಾರ್ಲಿಮೆಂಟರಿ ವರ್ಡ್ಸ್ ಬಿಟ್ಟು ಬಾಕಿ ಏನ್ ಬೇಕಾದ್ರೂ ಅವ್ರು ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಐತೆ ಅಂತ ನೀವೇ ಹೇಳಿದ್ರಿ. ಅವ್ರು ಯಾವ್ದು ಅನ್ಪಾರ್ಲಿಮೆಂಟರಿ ವರ್ಡ್ ಉಪಯೋಗಿಸಲಿಲ್ಲ, ಯಾಕೆ ಸುಮ್ನೆ ಅವ್ರು ಅಬ್ಜೆಕ್ಷನ್ ಮಾಡಬಾರ್ದು ನೀವು ಹೇಳುದಲ್ಲ. ಬಾಲಕೃಷ್ಣ ಅವರೇ, ಹೇಳಿದ್ರಲ್ಲ, ಅದನ್ನೇ ಮತ್ತೆ ರಿಪೀಟ್ ಮಾಡಬೇಡಿ. ರಾಜ್ಯಪಾಲರ ನಡೆ ಸರಿ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ, ಅದನ್ನು ಹೇಳುವಂತ ಹಕ್ಕು ಅವ್ರಿಗಿದೆ. ವಿರೋಧ ಪಕ್ಷದವ್ರಿಗೆ ರಾಜ್ಯಪಾಲರ ನಡೆ ಸರಿ ಇದೆ ಅಂತ ಇದ್ರೆ ಅವ್ರ ಭಾಷಣದಲ್ಲಿ ಅವ್ರು ಹೇಳಿ, ನಾವೇನು ಹೇಳ್ಬಾರ್ದು ಅಂತ ಹೇಳೋದಿಲ್ಲ. ಅಭಿಪ್ರಾಯ ವ್ಯಕ್ತಪಡಿಸಲಿ, ಚರ್ಚೆ ಮುಂದುವರಿಲಿ. ಮಾತಾಡಬೇಡಿ. ಯಾರು ಪೊನ್ನಣ್ಣವರು ಬೇರೆ ಬೇರೆ ಸುಪ್ರೀಂ ಕೋರ್ಟಿನ ಆದೇಶವನ್ನ ಉಲ್ಲೇಖ ಮಾಡ್ತಿದ್ದಾರೆ. ಅವರ ಪ್ರಬುದ್ಧತೆ ಅದನ್ನ ಬಗ್ಗೆ ನಮ್ಮ ಭಿನ್ನಾಭಿಪ್ರಾಯ ಇಲ್ಲ. ಅವ್ರು ಮಾತಾಡ್ತಾ ಒಂದು ಶಬ್ದವನ್ನು ಏನ್ ಹೇಳಿದ್ದು ಅಂತ ಕೇಳಿದ್ರೆ, ರಾಜ್ಯಪಾಲರು ಭಾಷಣನೇ ಓದ್ಲಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಸುರೇಶ್ ಕುಮಾರ್ ಹೇಳಿದ್ರು, ನಿಮ್ಮ ನಿಯಮದಲ್ಲಿ ಏನ್ ಹೇಳುತ್ತೆ ಅಂತ ಕೇಳಿದ್ರೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ರಾಜ್ಯಪಾಲರ ಭಾಷಣದ ರಾಜ್ಯಪಾಲರ ವಿಧಾನಮಂಡಲವನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದಾರೆಂದು ಕಾರ್ಯದರ್ಶಿಯವರು ಸದನಕ್ಕೆ ತಿಳಿಸತಕ್ಕದ್ದು ಹಾಗೂ ಒಂದು ಪ್ರತಿಯನ್ನು ಸದನ ಮುಂದೆ ಮಂಡಿಸತಕ್ಕದ್ದು ಅಂತ ಸ್ಪಷ್ಟ ಹೇಳಿದ್ದಾರೆ. ನೀವು ಅದು ಅಧಿಕೃತ ಆದ ನಂತರನೇ ವಂದನಾ ನಿರ್ಣಯ ಆಗೋದು. ಭಾಷಣನೇ ಓದಿಲ್ಲ ಅಂತಂದ್ರೆ ವಂದನಾ ನಿರ್ಣಯ ಮಾಡೋ ಪ್ರಶ್ನೆನೇ ಇಲ್ಲ. ಹಾಗಾಗಿ ಅದನ್ನು ಸ್ಪಷ್ಟ ಮಾಡಿ ಅಂತ ನಾವು ಕೇಳ್ತಾ ಇರೋದು ಅಷ್ಟೇ. ಈಗ ಪೊನ್ನಣ್ಣ ಅವರೇ, ಈಗ ಕನ್ಫ್ಯೂಷನ್ ಬೇಡ. ಯಾಕೆಂದ್ರೆ ರಾಜ್ಯಪಾಲರು ಬಂದಿದ್ದಾರೆ, ಅವರು ಸ್ಟಾರ್ಟ್ ಮಾಡಿದ್ದಾರೆ, ಎಂಡಿಂಗ್ ಕೂಡ ಜೈ ಹಿಂದ್ ಅಂತ ಎಂಡಿಂಗ್ ಕೊಟ್ಟಿದ್ದಾರೆ. ಮತ್ತು ಅದರ ಕಾರ್ಯದರ್ಶಿಯವರು ಕೂಡ ಹರಿಪಣ್ಣವರು ಅವರು ಮೊನ್ನೆ ಮಾಡಿದಂತ ಹೇಳಿ ಹೇಳಿದ್ದಾರೆ. ಅದರ ಅನುಗುಣವಾಗಿ ಇಲ್ಲಿ ಚರ್ಚೆ ಇತ್ತು ನಡೆಸುವಂಥದ್ದು. ಚರ್ಚೆ ಮಾಡುವಾಗ ನಿಮಗೆ ಸ್ಕೈಸ್ ಲಿಮಿಟ್ ಏನು ಕೂಡ ಚರ್ಚೆ ಮಾಡ್ಬೋದು. ಆದರೆ ಒಂದು ವಿಚಾರ ಏನಿದೆ ನಿಯಮದಲ್ಲಿ ಅಂತ ಹೇಳಿದರೆ, ಒಂದು ಹಿರಿಯರ ಮತ್ತು ಸಂವಿಧಾನಬದ್ಧ ಪೀಠದಂತಹ ನಡವಳಿಕೆ ಬಗ್ಗೆ ನಾವಿಲ್ಲಿ ಮಾತಾಡಬಾರ್ದು, ಒಂದು, ಮತ್ತು ಹೆಸರು ಪ್ರಸ್ತಾಪಿಸಬಾರ್ದು. ಸೊ ಇದಂತ ಗಮನದಲ್ಲಿ ಇಟ್ಟುಕೊಂಡು ಬಹುಶಃ ಉತ್ತಮ ರೀತಿಯಿಂದ ಅದರಲ್ಲಿ ಯಾವ ರೀತಿ ಚರ್ಚೆ ಮಾಡಿಕೊಂಡು ಹೋಗಿ ಇದರಲ್ಲಿ ಆ ನಡವಳಿಕೆಗಳ ಬಗ್ಗೆ ಅದು ಮಾಡಬಾರ್ದು ಅಂತ ಬಹಳ ಸ್ಪಷ್ಟ ಇದೆ. ಅದು ಬೇಡ, ಬೇಡ, ಈಗ ಬಿಟ್ಟು ಒಂದ್ ನಿಮಿಷ
ಈಗ ಸದನ ಒಂದು ಸರಿಯಾದ ವೈಖರಿಯಲ್ಲಿ ನಡೀಬೇಕು. ಈಗ ನಮ್ಮ ಮುಂದೆ ಇರೋದು ಒಂದು ವಿಚಾರ ಬಹಳ ಸಿಂಪಲ್ ವಿಚಾರ, ಅದು ಪೊನ್ನಣ್ಣವ್ರು ಅರ್ಥ ಮಾಡ್ಕೋಬೇಕು. ಬಿಕಾಸ್ ಹಿ ಈಸ್ ಎ ಲರ್ನಡ್ ಮ್ಯಾನ್. ದಿನಾಂಕ 22 ಜನವರಿ 2026 ಗುರುವಾರದಂದು ಅವರೇ ಮಂಡಿಸಿರೋದು. ವಿಧಾನಮಂಡಲದ ಉಭಯ ಸದನಗಳ ಸದಸ್ಯರನ್ನು ಉದ್ದೇಶಿಸಿ ದಯಪಾಲಿಸಿದ ಭಾಷಣಕ್ಕಾಗಿ ಈ ಅಧಿವೇಶನದಲ್ಲಿ ಸೇರಿರುವ ವಿಧಾನಸಭೆಯ ಸದಸ್ಯರಾದ ನಾವು ಮಾನ್ಯ ರಾಜ್ಯಪಾಲರವರಿಗೆ ಕೃತಜ್ಞತಾ ಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸಲು ಅಪ್ಪಣೆ ಕೋರುತ್ತೇವೆ ಅಂತ ಇಟ್ಟು ನೀವು ಅಪ್ಪಣೆ ಕೊಟ್ಟಿದ್ದೀರಾ, ವಂದನೆ ಅರ್ಪಿಸ್ಲಿ. ಆಯ್ತು, ಚರ್ಚೆ ಈಗ ಒಂದು ನಿಮಿಷ ಪೊನ್ನಣ್ಣವರಷ್ಟೇ ಅಲ್ಲ ಮಾತಾಡಿ, ಯಾರು ಮಾತಾಡಬೇಡಿ. ಈಗ ಹಿರಿಯರ ಮತ್ತು ಸಂವಿಧಾನ ಪೀಠದಲ್ಲಿರುವಂತಹ ಅವರ ನಡವಳಿಕೆಗಳ ಬಗ್ಗೆ ಇಲ್ಲಿ ಮಾತಾಡೋದು ಬೇಡ, ಪ್ರಸ್ತಾವ ಆಗೋದು ಬೇಡ. ವಿದಿನ್ ದಿ ಲಿಮಿಟ್ ನಿಮ್ಗೆ ಗೊತ್ತಿದೆ, ಎಲ್ಲ ವಿಚಾರ ಮಂಡಿಸಿ. ಅದಕ್ಕಿಂತ ಇಂಪಾರ್ಟೆಂಟ್ ವಿಚಾರ ಇದೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.